Let's see the features of Hindu undivided family. Okay, let's see the features or characteristics. Both are same. Features as well as characteristics, both are same. Let's see, first one is formation. ಸೊ ಫಾರ್ಮೇಷನ್ ಇದು ಯಾವ ರೀತಿ ಬಿಸ್ನೆಸ್ಸನ್ನು ಫಾರ್ಮ್ ಮಾಡ್ಬೋದು. ಓಕೆ, ದಿಸ್ ಕೈಂಡ್ ಆಫ್ ಆರ್ಗನೈಜೇಷನ್ ಯು ವಿಲ್ ಫೈಂಡ್ ಓನ್ಲಿ ಇನ್ ಇಂಡಿಯಾ. ಓಕೆ, ನೀವು ಇಂಡಿಯಾದಾಗ ಮಾತ್ರ ನಾವು ಈ ಒಂದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ನಾವು ನೋಡಬೇಕು ಅಂದರೆ ನಮ್ಮ ಇಂಡಿಯಾದಾಗ ಮಾತ್ರ ಇದು ಕಾಣ್ಬರುತ್ತೆ. ಇಸಂಟ್ ಇಟ್? ವೈ ದ ರೀಸನ್ ಹಿಯರ್? ಬಿಕಾಸ್ ಇಟ್ ಇಸ್ ಬೇಸ್ಡ್ ಆನ್ ಹಿಂದೂ ಸಕ್ಸೆಷನ್ ಆ್ಯಕ್ಟ್. Okay, so it needs, this business needs two members to start this business. So member, you cannot have your friend coming together with you to form a Hindu undivided family. Okay, Hindu ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್. ಓಕೆ, ಸೊ ನೀವು ನಮ್ಮ ಬಿಸ್ನೆಸ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂದರೆ ಏನು ರೀ? ಸೊ ಇಲ್ಲಿ ಒಂದು ನಮ್ಗೆ ರಿಲೇಟೆಡ್ ನಾವು ಬಿಸ್ನೆಸ್ ಇದನ್ನು ಮಾಡಕತ್ತೀವಿ ಅಂದಮೇಲೆ ಸೊ ನಮ್ಮ ಫ್ಯಾಮಿಲಿ ಒಳಗೆ ಅವರು ಮೆಂಬರ್ಸ್ ಆಗಿರಬೇಕು, ಅಂದಾಗ ಮಾತ್ರ ಇದನ್ನು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಕರೆಸ್ಕೊತೀವಿ. ಸೊ ಸಪೋಸ್ ನೀವೇನಾದರೂ ನನ್ನ ಫ್ರೆಂಡನ್ನ ಕರ್ಕೊಂಡು ಬಂದು ನಾನು ಬಿಸ್ನೆಸ್ ಮಾಡಿದ್ದೀನಿ, ನಾ ಇದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆಗುತ್ತೆ ಅಂದರೆ ಸೊ ಅದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅನ್ನಿಸ್ಕೊಳ್ಳೋಂಗಿಲ್ಲ. ಓಕೆ, ಇಟ್ ಹ್ಯಾಸ್ ಟು ಬಿ ಸಮ್ ಒನ್ ಲೈಕ್ it could be sibling ಆಗಿರ್ಬೋದು, your father, maybe your grandfather. Okay, so to be these to start this particular kind of business, that is a formation. So formation ಅಂದರೆ ಏನ್ರಿಲೆ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್ ಮಾಡಬೇಕು ಅಂದರೆ ಅವರು ನಮ್ಮ ಫ್ಯಾಮಿಲಿ ರಿಲೇಟೆಡ್ ಆಗಿರಬೇಕು. ಸೊ ನಾವು ಬೇರೆ ಅಥವಾ ನನ್ನ ಫ್ರೆಂಡಿನ ಕರ್ಕೊಂಡು ಬಂದು ನಾ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಅದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಕರೆಸ್ಕೊಳ್ಳೋಂಗಿಲ್ಲ. ಸೊ ದ್ಯಾಟ್ ಈಸ್ ವೈ ಫಸ್ಟ್ ಫೀಚರ್. ಸೆಕೆಂಡ್ ಒನ್, liability. So what is the liability here? So see guys, always in Hindu undivided family business, always karta has unlimited liability. Okay, always karta has unlimited liability to be remember. ಓಕೆ, ಸೊ ನೀವು ರಿಮೆಂಬರ್ ಮಾಡಿ ಇದು ನೆನಪಿಟ್ಕೊಳ್ಬೇಕು ರೀ. ಕರ್ತಾ ಹ್ಯಾಸ್ ಅನ್ಲಿಮಿಟೆಡ್ ಲಯಬಿಲಿಟಿ, ರೆಸ್ಟ್ ಆಫ್ ಅದರ್ ಮೆಂಬರ್ಸ್. ಸೊ ಅದರ್ ಮೆಂಬರ್ಸ್ ಏನದಾರ ಅವ್ರಿಗೆಲ್ಲ ಅವ್ರದ್ದು ಲಯಬಿಲಿಟಿ ಏನಿರುತ್ತೆ ಇಲ್ಲಿ ಲಿಮಿಟೆಡ್ ಆಗಿರುತ್ತೆ. ಓಕೆ, ರೆಸ್ಟ್ ಆಫ್ ಅದರ್ ಫ್ಯಾಮಿಲಿ ಮೆಂಬರ್ಸ್ ಹ್ಯಾವ್ ಲಿಮಿಟೆಡ್ ಲಯಬಿಲಿಟಿ, ಬಟ್ ಕರ್ತಾ ಹ್ಯಾಸ್ ಅನ್ಲಿಮಿಟೆಡ್ ಲಯಬಿಲಿಟಿ. ಸೊ ಹಿಯರ್ ದ ಲಯಬಿಲಿಟಿ ಆಫ್ ದಿ ಮೆಂಬರ್ಸ್ ಏನೈತಲ್ಲ ಇಲ್ಲಿ, ಸಪೋಸ್ ದಿ ಅದರ್ ಪೀಪಲ್, ದ್ಯಾಟ್ ಈಸ್ ಯು, ಯುವರ್ ಸಿಬ್ಲಿಂಗ್, ಯುವರ್ ಪೇರೆಂಟ್, ಓಕೆ, ದೆ ಬಿಕಮ್ ಕೋ ಪಾರ್ಟ್ನರ್ಸ್, ಅವ್ರ ಹಿಸ್ಸೆದಾರರು ಅಂತ ಹೇಳ್ತೀವಿ ನಾವು. ಓಕೆ, ಸೊ ಇವ್ರದ್ದೆಲ್ಲ ಏನಿರುತ್ತೆ ಇಲ್ಲಿ ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ. ದ ಕರ್ತಾ ವುಡ್ ಹ್ಯಾವ್ ಅನ್ಲಿಮಿಟೆಡ್ ಲಯಬಿಲಿಟಿ ಟುವರ್ಡ್ಸ್ ದ ಫ್ಯಾಮಿಲಿ. ಓಕೆ, ಸೊ ಇಟ್ ವುಡ್ ಬಿ ಅದರ್ಸ್, ದ್ಯಾಟ್ ಈಸ್ ಯುವರ್ ಮಾಮ್ ಆಗಿರ್ಬೋದು, ಡ್ಯಾಡ್ ಆಗಿರ್ಬೋದು, ಅದರ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಹೂ ಆರ್ ದ part of this Hindu undivided family, they will have limited liability. Okay, so here always remember, Hindu undivided family, eldest member of the family becomes he head of the family, so is known as karta. So karta has unlimited liability, but other members have limited liability. Okay, so illenantave ನಾವು, so the eldest person, he is the one who is going to control the entire business. Okay, so and he take all the important decisions relating to the business, and rest of all other members, okay, all the members of the family, they are going to be called as co-partners anta karitive, and all have to abide by the decisions, that is which have taken by the karta ಏನು ಡಿಸಿಷನ್ ತೊಗೋತಾನ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಅವನು ಏನು ಡಿಸಿಷನ್ ತೊಗೊಂಡಿರ್ತಾನೆ ಅದನ್ನು ಅವರು ಫಾಲೋ ಮಾಡಬೇಕಾಗತ್ತೆ. ಓಕೆ, ದ್ಯಾಟ್ ಈಸ್ ದ ಲಯಬಿಲಿಟಿ. Next one is control. So see guys, in this family, the eldest member, who is eldest member here? Karta is the eldest member. So obviously Karta has the entire control of the business. It will be in the hands of entire control of the business. It will be in the hand of Karta. Okay, so who has the control? Obviously the eldest member. Okay, will control the family and also in the business. So the eldest member who becomes the karta, he has a full control. When I say about the control, he is the person who start the business, makes the business decisions, he controls the family. So ಇಲ್ಲಿ ಅವನು eldest member ಆಗಿರೋದ್ರಿಂದ, ಈ business ನಲ್ಲಿ eldest member ಆಗಿರೋದ್ರಿಂದ, so fully business ದ control ಯಾರ ಕಡೆ ಇರುತ್ತೆ ಇಲ್ಲಿ? So head of the family, that is ಕರ್ತನ ಕೈಯಲ್ಲಿ ಇರುತ್ತೆ. So next one is continuity. Suppose see guys, continuity.
ಇಲ್ಲೇನಾಗುತ್ತೆ ವೆನ್ ಕಮ್ಸ್ ಟು ದ ಸೋಲ್ ಪ್ರೊಪ್ರೈಟರ್ನಲ್ಲಿ ಏನಾಕಿತ್ತು ಅಲ್ಲಿ ಸಿಂಗಲ್ ಪರ್ಸನ್ ಆಗಿರೋದ್ರಿಂದ ಸೊ ಅವ್ನು ಬಿಸ್ನೆಸ್ಸಲ್ಲಿ ಕಂಟಿನ್ಯೂ ಆಗೋ ಚಾನ್ಸಸ್ ಇರುವಂಥ ಒಂದು ಸಿಚುವೇಶನ್ ಇರ್ತಿದ್ದಿಲ್ಲ. ಯಾಕೆಂದರೆ ಅವನು ಸಿಂಗಲ್ ಪರ್ಸನ್ ಆಗಿರೋದ್ರಿಂದ ಅವ್ನಿಗೆ ಏನಾದರೂ ಆಯಿತು ಅಂದರೆ ಓಕೆ ಸೊ ಆಟೋಮೆಟಿಕಲಿ ಹೀಸ್ ಬಿಸ್ನೆಸ್ ಕಮ್ಸ್ ಟು ಆ್ಯನ್ ಎಂಡ್. ಸೊ ಎಂಡ್ ಆಗೋ ಒಂದು ಚಾನ್ಸಸ್ ಬರ್ತಿತ್ತು. ಬಟ್ ಇಲ್ಲೇನಾಗುತ್ತೆ ಇಲ್ಲ ಹಿಂದೂ ಅನ್ಡಿವೈಡೆಡ್ ಫ್ಯಾಮ್ಲಿಯಲ್ಲಿ ಏನಾಗುತ್ತೆ ಈ ಸಪೋಸ್ see the continuity is not a problem in Hindu undivided family because let's assume if grandfather dies, okay, so in this example the next eldest member yaar birtarri he takes up the decisions of position of karta. ಓಕೆ ಸಪೋಸ್ ಗ್ರ್ಯಾಂಡ್ ಫಾದರ್ ಏನವ ಎಲ್ಡೆಸ್ಟ್ ಮೆಂಬರ್ ಕರ್ತಾ ಏನದಾನೆ ಓಕೆ ಗ್ರ್ಯಾಂಡ್ ಫಾದರ್ ಏನಾದರೂ ಸತ್ತ ಅಂದರೆ ಸಪೋಸ್ ಅವನು ಸತ್ತನಂದ್ರೆ ಏನಾಕನ್ರಿ ಈ ಬಿಸ್ನೆಸ್ ಕ್ಲೋಸ್ ಆಗಿಬಿಡುತ್ತೇನ್ರಿ ಇಲ್ಲ. ಸೊ ಹಿಂದಿನ ಮತ್ತು ಅವ್ನ ಹಿಂದೆ ಯಾರು ಇರ್ತಾರ ಸೊ ನೆಕ್ಸ್ಟ್ ಮೆಂಬರ್ ಯಾರು ಇರ್ತಾರ ಅವನು ಏನಾಗ್ತಾನ ಅವನು ಈ ಕರ್ತಾ ಒಂದು ಪೊಸಿಷನನ್ನು ತೊಗೋತಾನ. ಸೊ ದ್ಯಾಟ್ ಈಸ್ ವೈ ದ ಕಂಟಿನ್ಯೂಟಿ ಈಸ್ ನಾಟ್ ಅ ಪ್ರಾಬ್ಲಮ್ ಓಕೆ ಇನ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮ್ಲಿ. ಯಾಕಂದರೆ ಹೇಳ್ರಿ ಬಿಕಾಸ್ ದಿಸ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್ ರನ್ ಫ್ರಮ್ ಜನ್ರೇಷನ್ ಟು ಜನ್ರೇಷನ್. ಓಕೆ ಸೊ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಇದು ಮೂವ್ ಆಗ್ತಾನೆ ಇರುತ್ತೆ. ಸೊ ದ್ಯಾಟ್ ಈಸ್ ವೈ ಕಂಟಿನ್ಯೂಟಿ ಈಸ್ ನಾಟ್ ಅ ಪ್ರಾಬ್ಲಮ್ ಇನ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ನೆಕ್ಸ್ಟ್ ಒನ್ ಈಸ್ ಮೈನರ್ ಮೆಂಬರ್ಸ್. ನೆಕ್ಸ್ಟ್ ಲಾಸ್ಟ್ ಫೀಚರ್ ಹಿಯರ್ ಮೈನರ್ members. So guys, minors can also become the member in this type of business organization. Okay, so ಇಲ್ಲಿ ಮೈನರ್ ಏನಿರ್ತಾನ್ರಿ even a minor can become the member of joint Hindu family because by birth he becomes member of the family. ಸೊ ಮೈನರ್ನು ಇಲ್ಲಿ ಏನಾಗ್ತಾನ್ರಿ ಬೈ ಬರ್ತ್ ಯಾರು ಹುಡ್ತಾರ ಅವರು ಇಲ್ಲಿ ಈ ಹಿಂದೂ ಅನ್ಡಿವೈಡೆಡ್ ಫ್ಯಾಮ್ಲಿಗೆ ಅವ್ರು ಏನಾಗ್ತಾರ ಇಲ್ಲಿ ಮೈನರ್ ಸಹನೂ ಇಲ್ಲಿ ಮೆಂಬರ್ ಆಗ್ತಾರ ಅನ್ನೋದೊಂದು ಫೀಚರ್ ಇಲ್ಲಿ. ಓಕೆ, these are the some features of Hindu undivided family. Let's see what are the merits of joint Hindu family. What are the merits of joint Hindu family or Hindu undivided family? Merits as well as advantages, both are same. Let's see, first one is effective control. We have already discussed in the feature. So the full control yaar kaiyagiruttri, the full control it is in the hands of karta, isn't it? As I told you, it is the karta who would having the decision making power because he is the eldest member and he has to control the family business, isn't it? So we know that karta has full decision making power, right? So other co-partners cannot interfere with this, isn't it, to decide, isn't it? So it avoid the conflicts between them. Okay, so and it leads to prompt and flexible ಏನಿರ್ತೈತ್ರಿ ಇಲ್ಲಿ ಡಿಸಿಷನ್ ಮೇಕಿಂಗ್ ಒಂದು ಪ್ರಾಂಪ್ಟ್ ಆಗಿ ಒಂದು ಡಿಸಿಷನ್ ತೊಗೊಳ್ಳೋದ್ರಿಂದ ಕರ್ತ ಸೊ ಯಾವುದೇ ರೀತಿ ಇಲ್ಲಿ ಏನಾಗುತ್ತೆ ಇನ್ನೊಬ್ಬರ ಮೇಲೆ ಅವ್ರಿಗೆ ಪಾರ್ಟ್ನರ್ಸ್ ಏನಿದ್ದಾರೆ ಇಲ್ಲಿ ಯಾವುದೇ ರೀತಿ ಒಂದು ಡಿಸಿಷನ್ ತೊಗೊಳ್ಳೋ ಒಂದು ಇಲ್ಲ. ಅವನೇನು ಡಿಸಿಷನ್ ತೊಗೊಂಡಿರ್ತಾನೆ ಅವನು ಒಬ್ಬಾಯ್ ಮಾಡಬೇಕು, ಅವನು ಕರ್ತನ ಡಿಸಿಷನ್ಸ್ ಏನಿರುತ್ತೆ ಅದನ್ನು ಫಾಲೋ ಮಾಡೋ ಒಂದು ಸಿಚುವೇಶನ್ ಇರುತ್ತೆ. ಸೊ ದ್ಯಾಟ್ ಈಸ್ ವೈ ದೇರ್ ಈಸ್ ಎ ಎಫೆಕ್ಟಿವ್ ಕಂಟ್ರೋಲ್ ಇನ್ ದಿಸ್ ಬಿಸ್ನೆಸ್. ದೇರ್ ಈಸ್ ಅ ಎಫೆಕ್ಟಿವ್ ಕಂಟ್ರೋಲ್. Next one is continued business existence. We have already discussed in the feature. So if in case ಕರ್ತಾಗ ಏನಾದರೂ ಆಯಿತು ಅಂದರೆ ಅವನಿಗೇನಾದರೂ ಎಫೆಕ್ಟ್ ಆಯಿತು ಅಂದರೆ ಓಕೆ ಸಪೋಸ್ ಇಟ್ ಈಸ್ ನಾಟ್ ಎಫೆಕ್ಟೆಡ್ ಬೈ ಡೆತ್. ಸೊ ಇನ್ ದಿಸ್ ಬಿಸ್ನೆಸ್ ಏನಾದರೆ ಇಟ್ ಈಸ್ ನಾಟ್ ಎಫೆಕ್ಟೆಡ್ ಬೈ ಡೆತ್, ಇನ್ಸೇನ್ ಆರ್ ಇನ್ಸಾಲ್ವೆನ್ಸ್ ಆಫ್ ಅ ಕರ್ತ. ಓಕೆ, ಬಿಕಾಸ್ ದ ನೆಕ್ಸ್ಟ್ ಎಲ್ಡೆಸ್ಟ್ ಮೆಂಬರ್ ಕ್ಯಾನ್ ಬಿ ದ ನ್ಯೂ ಕರ್ತ ಫಾರ್ ದಿಸ್ ಟೈಪ್ ಆಫ್ ಆರ್ಗನೈಜೇಷನ್. ಓಕೆ, ಸೊ ನೀವು ಕರ್ತಾನಿಗೆ ಏನಾದರೂ ಆಯಿತು ಅಂದರೆ ಸೊ ಇಲ್ಲೇನಿರ್ತಾನೆ ರೀ ಸೊ ಬಿಸ್ನೆಸ್ ಇಲ್ಲಿ ಏನಾಗುತ್ತೆ ಮುಚ್ಚಿ ಹೋಗುತ್ತಾ ಒಂದು ಸಂದರ್ಭ ಬರೋದಿಲ್ಲ. ಯಾಕಂದರೆ ದ ನೆಕ್ಸ್ಟ್ ಎಲ್ಡೆಸ್ಟ್ ಮೆಂಬರ್ ಯಾರು ಇರ್ತಾರ ವಿಲ್ ಟೇಕ್ ಅಪ್ ದ ಪೊಸಿಷನ್ ಆಫ್ ಕರ್ತ. ಓಕೆ, ದೆನ್ ಆಪ್ರೇಷನ್ಸ್ ಎಲ್ಲ ಬಿಸ್ನೆಸ್ ಆಪ್ರೇಷನ್ಸ್ ಏನು ಮಾಡ್ತಾರೆ ಅವ್ರು ನಾಟ್ ಟರ್ಮಿನೇಟೆಡ್. ಸೊ ಅವನ್ನೆಲ್ಲ ಸ್ಟಾಪ್ ಮಾಡುವ ಒಂದು ಸಿಚುವೇಶನ್ ಬರೋಂಗಿಲ್ಲ. ಕಂಟಿನ್ಯೂಟಿ ಆಫ್ ಬಿಸ್ನೆಸ್ ಈಸ್ ನಾಟ್ ಥ್ರೆಟೆಂಡ್. ಸೊ ಒಂದು ಬಿಸ್ನೆಸ್ ಏನು ಕಂಟಿನ್ಯೂಟಿ ಆಗೋ ಒಂದು ಸಿಚುವೇಶನ್ ಕಂಟಿನ್ಯೂ ಇರುತ್ತೆ, ಅದು ಕಂಟಿನ್ಯೂ ಆಗ್ತಾನೆ ಹೋಗ್ತಿರುತ್ತೆ, ಯಾವುದೇ ಕಾರಣಕ್ಕೂ ಮುಚ್ಚಿ ಹೋಗೋದಿಲ್ಲ. ಓಕೆ, ಸೊ earlier in sometimes what happens, karta if he dies the next eldest member becomes the karta and the family business never gets affected because the Hindu undivided family business run from generation to generation, isn't it?
ಇಟ್? ಸೊ ಇಲ್ಲಿ ಏನಾಗುತ್ತೆ ರೀ, ಇಲ್ಲೇ ಜನ್ರೇಷನಿಂದ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಮೂವ್ ಆಗ್ತಾನೆ ಇರುತ್ತೆ ಈ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ನೀವೆಲ್ಲ ನೋಡ್ತಾ ಇರ್ಬೋದು, ಇಸಂಟ್ ಇಟ್? ಸೊ ದ್ಯಾಟ್ ಈಸ್ ವೈ ಇದು ಕಂಟಿನ್ಯೂ ಇರುತ್ತೆ. ಫಾದರ್ ಟು ಸನ್, ಸನ್ ಟು ಗ್ರ್ಯಾಂಡ್ ಸನ್, ಈ ರೀತಿ ಅದು ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇರುತ್ತೆ. ದ್ಯಾಟ್ ಈಸ್ ವೈ ದಿಸ್ ಇಸ್ ಒನ್ ಆಫ್ ದ ಅಡ್ವಾಂಟೇಜಸ್, ಮೆರಿಟ್ ಆಫ್ ದಿ business. Next one is limited liability of members. Yes, limited liability of members. Yes, ಸಪೋಸ್ ಇಲ್ಲಿ ನೋಡ್ರಿ, ಕೋ ಪಾರ್ಟ್ನರ್ಸ್ ಈಸ್ ಏನಿರ್ತಾರಲ್ಲ, ಎಕ್ಸೆಪ್ಟ್ ಕರ್ತನ ಬಿಟ್ಟು ಉಳ್ಕಿದ ಪಾರ್ಟ್ನರ್ಸ್ ಅದೇನಿರ್ತಾರ, ಕೋ ಪಾರ್ಟ್ನರ್ಸ್ ಏನದಾರ, ದೇರ್ ಲಯಬಿಲಿಟಿ ಈಸ್ ಲಿಮಿಟೆಡ್ ಇರುತ್ತೆ, ಇಸಂಟ್ ಇಟ್? ಬಿಕಾಸ್ ದ ಮೆಂಬರ್ಸ್ ಹ್ಯಾವ್ ಅ ಲಿಮಿಟೆಡ್ ಲಯಬಿಲಿಟಿ ಆ್ಯಂಡ್ ಇಟ್ ಈಸ್ ಲಿಮಿಟೆಡ್ ಟು ದ ಶೇರ್ ಇನ್ ಬಿಸ್ನೆಸ್. ಸೊ ಇಫ್ ಸಮಥಿಂಗ್ ಹ್ಯಾಪನ್ಸ್ ಆ್ಯಂಡ್ ಇಫ್ ದ ಬಿಸ್ನೆಸ್ ಗೋಸ್ ಇನ್ಸಾಲ್ವೆಂಟ್ ಆಯಿತು ಅಂದರೆ, ದಿವಾಳಿ ಆಯಿತು ಅಂದರೆ, ವ್ಯವಹಾರ ಏನಿರ್ತೈತೆ ಬಿಸ್ನೆಸ್ ದಿವಾಳಿ ಆಯಿತು ಅಂದರೆ, ಆ್ಯಂಡ್ ದಿಸ್ ಪರ್ಸ್ನಲ್ ಏನೈತೆ ರೀ, ದೇರ್ ಪರ್ಸ್ನಲ್ ಬಿಲಾಂಗಿಂಗ್ಸ್ ಅಂದರೆ ದೇರ್ ಪರ್ಸ್ನಲ್ ಅಸೆಟ್ಸ್ ಆಗಿರ್ಬೋದು, ಸೇವಿಂಗ್ಸ್ ಇರ್ಬೋದು, ಡಸ್ ನಾಟ್ ಎಫೆಕ್ಟೆಡ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಫ್ರಮ್ ದೇರ್ ಪರ್ಸ್ನಲ್ ಇನ್ಕಮ್ ಆರ್ ಪರ್ಸ್ನಲ್ ಅಸೆಟ್. ಓಕೆ, ಸೊ ಅವ್ರು ಏನಾದರೂ ಬಿಸ್ನೆಸ್ ದಿವಾಳಿ ಆಯಿತು ಅಂದರೆ, ಓಕೆ, ಇನ್ಸಾಲ್ವೆಂಟ್ ಆಯಿತು ಅಂದರೆ, ದೆನ್ ಏನಾಗುತ್ತೆ ರೀ, ಪರ್ಸ್ನಲ್ ಅಸೆಟನ್ನು ಒಂದು ಮಾರೋ ಅವಶ್ಯಕತೆಯೂ ಬರೋಂಗಿಲ್ಲ, ಅಥವಾ ಪರ್ಸ್ನಲ್ ಇನ್ಕಮನ್ನು ಕಾಂಟ್ರಿಬ್ಯೂಟ್ ಮಾಡೋ ಒಂದು ಅವಶ್ಯಕತೆ ಇರೋಂಗಿಲ್ಲ. ಓಕೆ, ಅವ್ರು ಎಷ್ಟು ಶೇರ್ ಮಾಡಿರ್ತಾರೆ, ಎಷ್ಟು ಮನಿ ಹಾಕಿರ್ತಾರೆ, ಅಷ್ಟು ಮಾತ್ರ ಅವರು ಪೇ ಮಾಡ್ತಾರೆ. ಸೊ ದ್ಯಾಟ್ ಈಸ್ ವೈ ದಿಸ್ ಇಸ್ ಒನ್ ಆಫ್ ದ advantages or merit of the business. Next one is last merits of joint Hindu families, Hindu undivided families, increased loyalty and cooperation. Loyalty ಅಂದರೆ ಏನು ರೀ, ನಿಷ್ಠೆ, ಪ್ರಾಮಾಣಿಕತೆ ಅಂತ, ಫೇತ್ಫುಲ್ನೆಸ್ ಅಥವಾ ಟ್ರುತ್ ವರ್ದಿನೆಸ್ ಅಂತ ಹೇಳ್ತೇವೆ ನಾವು. ಓಕೆ, ಸೊ ಹಿಯರ್ ಇನ್ಕ್ರೀಸ್ಡ್ ಲಾಯಲ್ಟಿ ಆ್ಯಂಡ್ ಕೋಆಪರೇಷನ್, ಇಟ್ಸ್ ನಥಿಂಗ್ ಬಟ್, ಸೊ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೆರಿಟ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ವೈ? ಬಿಕಾಸ್ ಆಲ್ ದ ಮೆಂಬರ್ಸ್ ಬಿಲಾಂಗ್ ಟು ದ ಸೇಮ್ ಫ್ಯಾಮಿಲಿ, ಇಸಂಟ್ ಇಟ್? ಸೊ ಇನ್ ದಿಸ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಎಲ್ಲ ಮೆಂಬರ್ಸು ಯಾರಿಗೆ ರಿಲೇಟೆಡು, ಒಂದೇ ಫ್ಯಾಮಿಲಿಗೆ ಅವರು ರಿಲೇಟೆಡ್ ಆಗಿರ್ತಾರೆ. ಸೊ ಆಟೋಮೆಟಿಕ್ಲಿ, ಅಬಿಯಸ್ಲಿ, there is a greater coordination, isn't it? There is a greater coordination in the sense of loyalty among the members. So they have the pride of growing the business together. ಅವ್ರಿಗೊಂದು ಹೆಮ್ಮೆ ಇರುತ್ತೆ, ನಾವೆಲ್ಲರೂ ಕೂಡಿ ಇದನ್ನು ಬಿಸ್ನೆಸ್ಸನ್ನು ಗ್ರೋ ಮಾಡ್ತಾ ಇದ್ದೋ ಒಂದು ಹೆಮ್ಮೆ ಇರುತ್ತೆ. ಓಕೆ, ಸೊ ದ್ಯಾಟ್ಸ್ ವೈ ಹಿಯರ್ ವಿ ನೋ ದ್ಯಾಟ್ ದಿಸ್ ಟೈಪ್ ಆಫ್ ಬಿಸ್ನೆಸ್ ಈಸ್ ಕ್ಯಾರಿಡ್ ಆನ್ ಬೈ ದ ಫ್ಯಾಮಿಲಿ ಮೆಂಬರ್ಸ್ ಇಟ್ ಸೆಲ್ಫ್, isn't it? Okay, so they have greater loyalty towards themselves and there is also cooperation between them because they are the members of one family. ಎಲ್ಲರೂ ಒಂದೇ ಫ್ಯಾಮಿಲಿಗೆ ಸೇರಿದವರು. So that is why here this is one of the advantage. So these are the some merits or these are the some advantages of Hindu undivided family. Let's see next one, demerits of. What are the demerits? What are the disadvantages? What are the limitations of joint Hindu family or Hindu undivided family? Let's see, first one is limited resources. See guys, limited resources, limited capital. Okay, so see guys, in this Hindu undivided family, Karta has unlimited liability, isn't it? But other co-partners ಏನದಾರ, they have limited liability. Okay, so here we know that it depends on ancestor property. Okay, there is a very less scope for expansion of this type of organization. So that is why they face the problem of limited resources. ಇದು ancestor property ಮೇಲೆ ಇದೇನಾಗಿರುತ್ತೆ, ಇಲ್ಲಿ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಇಲ್ಲೇನದು ರಿಸೋರ್ಸಸ್ ವಿಚ್ ಆರ್ ಅವೈಲೇಬಲ್ ಟು ದ ಬಿಸ್ನೆಸ್, ಫಸ್ಟ್ ದ್ಯಾಟ್ ಈಸ್ ancestral property which is there, and second limited capital. Okay, when compared to the other form of organization, it has a very less because Karta has unlimited liability, isn't it? So that's why here he has only, that's why being limited liability, less limited capital, they face the problems of limited resources. That's why this is one of the disadvantages. Next one is unlimited liability of Karta. Yes, unlimited liability, I already said you, Karta has unlimited liability. Okay, so this point is already there in the feature, isn't it? So Karta ge loss aitu andre, okay, if he is facing a very big loss, okay, at that time ಅವನು ಏನು ಮಾಡಬೇಕಾಗುತ್ತೆ, ಪರ್ಸ್ನಲಿ ಪ್ರಾಪರ್ಟಿನ ಸಹ ಸೆಲ್ ಮಾಡೋ ಒಂದು ಸಿಚುವೇಶನ್ ಬರುತ್ತೆ, ಆ್ಯಂಡ್ ಆಲ್ಸೋ ಹಿ ಬೇರ್ ಆಲ್ ದ ಲಾಸಸ್. Okay, so that is the reason why it is called unlimited liability, because co-partners ಏನದಾರ, ಸೊ ಅವ್ರಿಗೆ ಏನಿರ್ತೀರಿ, they have a certain portion of losses. ಅವ್ರಿಗೆ ಅವ್ರದ್ದು ಎಲ್ಲ ಲಾಸಸ್, ಬಿಸ್ನೆಸ್ಸಲ್ಲಿ ಲಾಸ್ ಆಗೈತೆ ಅಂದ ತಕ್ಷಣ ಎಲ್ಲನೂ ಕೋ-ಪರ್ಸನರ್ಸ್ ಇರಂಗಿಲ್ಲ ರೀ, ಅವ್ರಿಗೆ ಸರ್ಟನ್ ಪೋರ್ಷನ್ ಇರುತ್ತೆ, ಅವ್ರಿಗಷ್ಟೇ ಅವ್ರದ್ದು ಲಾಸಸನ್ನು ಬೇರ್ ಮಾಡ್ತಾರೆ. ಓಕೆ, ಬಟ್ ಕರ್ತಾ ವಿಲ್ ಹ್ಯಾವ್ ಎಂಟೈರ್ ಲಾಸ್ ಟು ಬೇರ್
ಬಿಕಾಸ್ ಹಿ ಈಸ್ ಅ ಡಿಸಿಷನ್ ಮೇಕರ್. ಅವನು ಏನಾದರೂ ಥರ್ಡ್ ಪಾರ್ಟಿ ಜೊತೆ ಒಂದು ಕಾಂಟ್ರಾಕ್ಟ್ ಮಾಡಿದಂತ ತಿಳ್ಕೊರಿ. ಓಕೆ, ಬಿಕಾಸ್ ಹಿ ಈಸ್ ಅ ಪವರ್ ಟು ಟೇಕ್ ಎನಿ ಡಿಸಿಷನ್. ದ್ಯಾಟ್ಸ್ ವೈ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಅವನೇನಾದರೂ ಥರ್ಡ್ ಪಾರ್ಟಿ ಜೊತೆ ಒಂದು ಕಾಂಟ್ರಾಕ್ಟ್ ಮಾಡಿದ್ನಂದರೆ ಒಂದು ಸಪೋಸ್ ಅವ್ನು ಲಾಸ್ ಆದ. ಸೊ ಆ ಲಾಸ್ ಟೈಮ್ನಲ್ಲಿ ಅವನು ಮನೆಗೆ ಹೋಗಿ ನನಗೆ ಲಾಸ್ ಆಗೈತಿ, ನಾ ಥರ್ಡ್ ಪಾರ್ಟಿ ಜೊತೆ ಕಾಂಟ್ರಾಕ್ಟ್ ಮಾಡಿದ್ದೆ, ಸೊ ನನಗೆ ಅದನ್ನು ಲಾಸ್ ಕೊಡ್ರಿ ಅಂತ ಕೇಳಕ್ಕೆ ಒಂದು ಅಧಿಕಾರ ಇರೋಂಗಿಲ್ಲ ಅವ್ನಿಗೆ. ಸೊ ಓಕೆ, ಸೊ ಹಿ ಕ್ಯಾನ್ ನಾಟ್ ಗೋ ಆ್ಯಂಡ್ ಆಸ್ಕ್ ದ ಫ್ಯಾಮಿಲಿ ಮೆಂಬರ್ಸ್, ಪ್ಲೀಸ್ ಗಿವ್ ದ ಲಾಸ್ ಅಮೌಂಟ್, ಐ ಹ್ಯಾವ್ ಜಸ್ಟ್ ಕಾಂಟ್ರಾಕ್ಟ್ ವಿತ್ ದ ಥರ್ಡ್ ಪಾರ್ಟಿ. isn't it? No guys, because it was his decision, ಅವನದು ಡಿಸಿಷನ್ ಆಗಿತ್ತು. ಸೊ ಅವನು ಅವೇರ್ ಆಗಬೇಕಾಗಿತ್ತು. ಈ ರೀತಿ ಮಾಡೋಕ್ಕಿಂತ ಮುಂಚೆ ಅವನು ಸ್ವಲ್ಪ ಡಿಸಿಷನ್ ತೊಗೋಬೇಕಾಗಿತ್ತು. ಓಕೆ, ಮೀನ್ಸ್ ಹಿ ಹ್ಯಾಸ್ ಟು ಬಿ ಕೇರ್ಫುಲ್ ವೆನ್ ಹಿ ಈಸ್ ಟೇಕಿಂಗ್ ಡಿಸಿಷನ್ಸ್ ವಿತ್ ದ ಥರ್ಡ್ ಪಾರ್ಟಿ, isn't it? So that's why here this is one of the disadvantage. Next one is dominance of karta. Next one is dominance of karta. So dominance is nothing but adhikara anta ಹೇಳ್ತೀವಿ ನಾವು. Dominance of karta means here adhikara. Okay, so sometimes ಏನಾಗುತ್ತೆ, there is a possibility of conflict. ಸೊ ಒಂದು ಇಲ್ಲೇನಾಗುತ್ತೆ, ಈ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಡಿಸ್ಅಡ್ವಾಂಟೇಜಸ್ ಅಂದರೆ ಏನ್ರಿ, ಒಂದು ಕಾನ್ಫ್ಲಿಕ್ಟ್ ಆಗುವಂಥ, ಅಂದರೆ ಜಗಳ ಅಂತ ಹೇಳ್ತೀವಿ ನಾವು, ಹೋರಾಟ ಜಗಳ ಅಂತ ಆಗುವ ಒಂದು ಚಾನ್ಸಸ್ ಇರುತ್ತೆ. ಓಕೆ, ಸೊ ವೆನ್ ದ ಅದರ್ ಫ್ಯಾಮಿಲಿ ಮೆಂಬರ್ಸ್ ಡಸ್ ನಾಟ್ ಅಗ್ರಿ ಡ್ಯೂ ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಇವನು ಕರ್ತಾಗಿ ಒಂದು ಡಿಸಿಷನ್ ಪವರ್ ಇರೋದರಿಂದ ಅವ್ನು ಹೇಳೋದಕ್ಕಿಂತ ಅವನು ಅವಾಯ್ಡ್ ಮಾಡಬೇಕಾಗತ್ತೆ. ಓಕೆ, ಸೊ ಅವ್ರು ಹೆಂಗೆ ಹೇಳ್ತಾರ ಹಾಗೆ ಅವರು ಕೇಳ್ಕೋತ ಅವರು ಫಾಲೋ ಮಾಡಬೇಕಾಗತ್ತೆ ಡಿಸಿಷನ್ಸ್. ಬಟ್ ಇಲ್ಲಿ ಪಾರ್ಟ್ನರ್ಸು ಅವ್ರು ಏನಾದರೂ ತಮ್ಮ ಡಿಸಿಷನ್ಸ್ ಹೇಳಿದ್ರೆ ಒಬ್ರಿಗೊಬ್ರು ಅವ್ನ ಡಿಸಿಷನ್ಸ್ ಇವ್ರಿಗೆ ಅಗ್ರಿ ಆಗ್ತಿರಂಗಿಲ್ಲ, ಇವ್ರ ಡಿಸಿಷನ್ ಅವ್ರಿಗೆ ಅಗ್ರಿ ಆಗ್ತಿರಲ್ಲ. ಸೊ ಇದರಿಂದ ಏನಾಗುತ್ತೆ, ಒಂದು ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಕಾನ್ಫ್ಲಿಕ್ಟ್. Okay, so the control, it is in the hands of karta. He has a full power to take decisions to manage the business. So the other co-partners ಏನಾದಾರಲ್ಲಿ may have a problem with it. Okay, so they have to avoid by rules. ಓಕೆ, ಬೈ ಡಿಸಿಷನ್ ಆಫ್ ಕರ್ತ ಏನು ಡಿಸಿಷನ್ ಮಾಡಿರ್ತಾರ ಒಂದು ಅವಾಯ್ಡ್ ಮಾಡೋ ಒಂದು ಚಾನ್ಸಸ್, ಅವಾಯ್ಡ್ ಏನು ಮಾಡ್ತಿರ್ತಾರೆ ಇಲ್ಲ, ಅವಾಯ್ಡ್ ದ ರೂಲ್ಸ್, ಬಿಕಾಸ್ ದೇ ಹ್ಯಾವ್ ಟು ಫಾಲೋ ದ ರೂಲ್ಸ್ ವಾಟ್ ದ ಡಿಸಿಷನ್ಸ್ ಟೇಕನ್ ಬೈ ದ ಕರ್ತ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ದೇರ್ ಆರ್ ಚಾನ್ಸಸ್ ಆಫ್ ಕಾನ್ಫ್ಲಿಕ್ಟ್ಸ್. ಸೊ ಆಟೋಮೆಟಿಕ್ಲಿ ಇಟ್ ಎಫೆಕ್ಟ್ಸ್ ದ ಆ್ಯಕ್ಟಿವಿಟೀಸ್ ಆಫ್ ಬಿಸ್ನೆಸ್. Okay, so that is why there is a possibility of conflicts between them, among them. So that's why this is one of the disadvantage. Then last one is limited managerial skills. Yes guys, we know that the business is controlled only by karta, isn't it? So in this business here the full of control ಯಾರ ಕೈಯಾಗಿರುತ್ತೆ ರೀ, ಕರ್ತಾನ ಕೈಯಾಗಿರುತ್ತೆ. ಸೊ ಒನ್ ಸಿಂಗಲ್ ಪರ್ಸನ್ ದಟ್ ಈಸ್ ಕರ್ತಾ ಕೆನಾಟ್ ಬಿ ಎಕ್ಸ್ಪರ್ಟ್ ಇನ್ ಆಲ್ ದ ಏರಿಯಾಸ್ ಆಫ್ ಮ್ಯಾನೇಜ್ಮೆಂಟ್. ಎಲ್ಲನೂ ಈ ಬಿಸ್ನೆಸ್ನಲ್ಲಿ ಆ್ಯಕ್ಟಿವಿಟೀಸ್ ಏನಿರ್ತೈತೆ ಎಲ್ಲದ್ರಾಗ ಅವನು ಎಕ್ಸ್ಪರ್ಟ್ ಅದಾನಂತ ಹೇಳೋಕ್ಕಾಗಂಗಿಲ್ಲ, isn't it? ಸೊ ಸಮ್ಟೈಮ್ಸ್ ಏನಾಗುತ್ತೆ ರೀ, ಅವನು co-partners will not have a lot of managerial skill. ಓಕೆ, ಸಮ್ಟೈಮ್ಸ್ ಏನಾಗುತ್ತೆ ರೀ, ಆಲ್ co-partners ಏನಿರ್ತಾರೆ ಅವರು ಸತ್ಯಕ್ಕೆ ಮ್ಯಾನೇಜರಲ್ ಸ್ಕಿಲ್ ಐತೆ ಅಂತ ಹೇಳಾಕಬೇಕಲ್ಲ. ಯು ಕ್ಯಾನ್ ನಾಟ್ ಆಲ್ವೇಸ್ ಬಿ ಡಿಪೆಂಡ್ ಅಪಾನ್ ದ ಕರ್ತಾ. ಓಕೆ, ಬಟ್ ಆಟ್ ದ್ಯಾಟ್ ಟೈಮ್ ಏನಾಗುತ್ತೆ ರೀ, ಇಲ್ಲಿ ದಿಸ್ ಇಸ್ ಒನ್ ಆಫ್ ದ ಅಡ್ವಾಂಟೇಜಸ್. ಓಕೆ, ಸೊ ಇಲ್ಲಿ ಬಿಸ್ನೆಸ್ಸಿಗೆ ಇದೊಂದು ಎಫೆಕ್ಟ್ ಆಗುವ ಒಂದು ಚಾನ್ಸಸ್ ಇರುತ್ತೆ. ಓಕೆ, ಬಿಕಾಸ್ ಹಿಯರ್ ದ ಸೋಲ್ ಮೆಂಬರ್ ಏನದಾನ, ಕರ್ತಾ ಬೀಯಿಂಗ್ ದ ಸೋಲ್ ಮೆಂಬರ್ ಟು ಮ್ಯಾನೇಜ್ ಆಗಿರ್ಬೋದು, ಕಂಟ್ರೋಲ್ ಆಗಿರ್ಬೋದು, ಬಿಸ್ನೆಸ್ ಒಂದು ಆರ್ಗನೈಜೇಷನ್ ಡಿಸಿಷನ್ ಮೇಕರ್ ಆಗಿರ್ಬೋದು. ಬಟ್ ಹಿ ವಿಲ್ ನಾಟ್ ಹ್ಯಾವ್ ಆಲ್ ದ ಮ್ಯಾನೇಜರಿಯಲ್ ಸ್ಕಿಲ್ಸ್. ಓಕೆ, ಎಲ್ಲನೂ ಮ್ಯಾನೇಜರ್ ಸ್ಕಿಲ್ ಅವನಿಗೆ ಐತಿ ಅಂತ ಹೇಳೋಕ್ಕಾಗಂಗಿಲ್ಲ ಟು ಮ್ಯಾನೇಜ್ ದ ಆರ್ಗನೈಜೇಷನ್, isn't it? So that is why there are limited managerial skill. So these are the some disadvantages of Hindu undivided family. Okay, so let's see guys, study well guys, what is the sole proprietorship, what are the features, what are the merits and demerits of sole proprietorship and Hindu undivided family. Second form of organization is joint Hindu family or Hindu undivided family. They will ask who is a karta, okay, and also features, merits and demerits. Then in the next video I will come with next form of organization, that is partnership. Okay, thank you guys.